ವ್ಯಾಸರಾಜೋ ವ್ಯಾಸರಾಜ ಇತಿ ಭಕ್ತ್ಯಾ ಸದಾ ಜಪನ್ ಮುಚ್ಯತೆ ಸರ್ವ ದುಃಖೇಭ್ಯ ತದಂತರ್ಯಾಮಿಣೋ ಬಲ. ವ್ಯಾಸರಾಜ ವ್ಯಾಸರಾಜ ಅಂತ ಯಾವಾಗಲೂ ಹೇಳ್ತಾ ಇದ್ರೆ ಸಾಕು, ಅವರ ಅಂತರ್ಯಾಮಿಯಾದ ಭಗವಂತನ ಅನುಗ್ರಹದಿಂದ ಎಲ್ಲ ವಿಧವಾದ ದೋಷಗಳ ಪರಿಹಾರ. ಯೋಗ್ಯರಾದಂತಹ ಶ್ರೋತ್ರಿಯರಾದಂತಹ 1,00,000 ಜನ ಬ್ರಾಹ್ಮಣರ ಕುಟುಂಬವನ್ನ ಸಂರಕ್ಷಣೆ ಮಾಡಬೇಕು ಅಂತಂದ್ರೆ ಅದು ಸಾಮಾನ್ಯ ವ್ಯಕ್ತಿತ್ವ ಅಲ್ಲ. ಎಲ್ಲ ಮಾಡಿಯೂ ಕೂಡ ನಾನು ಮಾಡಿದೆ ಅಂತನ್ನುವಂಥದ್ದನ್ನ ಹೇಳಿಕೊಳ್ಳುವಂಥವರಲ್ಲ. ವ್ಯಾಸರಾಜರನ್ನ ವ್ಯಾಸರಾಜರು ಅಂತ, ರಾಜರಂತೆ ಕಾಣುವಂತಹ ರೀತಿ ಒಂದು. ಆ ರೀತಿಯಲ್ಲಿ ನಾವು ಅವರನ್ನ ಧ್ಯಾನ ಮಾಡಿದ್ರೆ ಮುಖ್ಯ ಆಧ್ಯಾತ್ಮಿಕ ಸಂಪತ್ತು ಅನಿಸಿಕೊಂಡಂತಹ ಪ್ರಜ್ಞಾ ಮೇಧಾಗಳು ಬರಬೇಕು ಅಂದ್ರೆ ಏನ್ ಮಾಡಬೇಕು? ವ್ಯಾಸರಾಜರನ್ನ ಹೇಗೆ ಸ್ಮರಣೆ ಮಾಡಬೇಕು? ನೀವು ಬೇಕಾದ್ರೆ ತೆಗೆದು ನೋಡಬಹುದು ಅವರ ಗ್ರಂಥಗಳ ಕೊನೆಯ ಭಾಗದಲ್ಲಿ ಏನೇನು ತಮ್ಮದೇ ಆದಂತಹ ಮಹಿಮೆಯನ್ನು ಸರ್ವಥಾ ಸೇರಿಸಿಕೊಂಡಿಲ್ಲ. ಇಂತಹ ಮಹಾನುಭಾವರಾದಂತಹ ವ್ಯಾಸರಾಜರನ್ನ ನಾವು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ಮೇ ಹೃದಂಬರೆ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಕಲ ಆಸ್ತಿಕ ಸಮುದಾಯಕ್ಕೆ ಪರಮಾನುಗ್ರಹವನ್ನು ಪರಮೋಪಕಾರವನ್ನು ಮಾಡಿದಂತಹ ಮಹಾನುಭಾವರಾದ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರ ಆರಾಧನೆಯ ಶುಭ ಸಂದರ್ಭದಲ್ಲಿ ಅವರ ಉಪಕಾರ ಸ್ಮರಣೆಯ ಮೂಲಕವಾಗಿ ನಾವು ಕೃತಜ್ಞರಾಗೋಣ ಅಂತನ್ನುವ ಬುದ್ಧಿಯಿಂದ ಸಜ್ಜನರೊಂದಿಗೆ ಅವರು ನಮಗೆ ಮಾಡಿದಂತಹ ಉಪಕಾರದ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪುನರುಜ್ಜೀವನಗೊಳಿಸಿದಂತಹ ಶ್ರೀಮದ್ ವೈಷ್ಣವ ಸಿದ್ಧಾಂತದ ಬಗ್ಗೆ ತಮ್ಮದೇ ಆದ ಅಪೂರ್ವ ಕೊಡುಗೆಯನ್ನು ನೀಡಿದಂತಹ ಮಹಾನುಭಾವರು, ಸಕಲ ಸಜ್ಜನರಿಗೂ ಕೂಡ ಚಿರಪರಿಚಿತರಾದಂಥವರು ಶ್ರೀ ವ್ಯಾಸತೀರ್ಥ ಗುರುಸಾರ್ವಭೌಮರು. ಒಬ್ಬ ಯತಿಗಳಾಗಿ ಬಹಳ ದೊಡ್ಡ ಸ್ಥಾನದಲ್ಲಿರುವಂತಹ ರಾಜರು ಮಾಡಬಹುದಾದಂತಹ ಕಾರ್ಯವನ್ನು ಕೂಡ ಮೀರಿ ಸಕಲ ಅವಿದ್ವಜ್ಜನ ಸಾಧಾರಣವಾಗಿ ಉಪಕಾರವನ್ನು ಮಾಡಿದಂತಹ ಅವಿಸ್ಮರಣೀಯ ವ್ಯಕ್ತಿತ್ವವನ್ನು ಹೊಂದಿದಂಥವರು ಆ ಮಹಾನುಭಾವರು. ಯತಿಗಳು ಅಂತಂದ್ರೆ ಸಾಮಾನ್ಯವಾಗಿ ನಾವು ಸ್ಮೃತಿಗಳಲ್ಲಿ ಅವರ ಧರ್ಮಾಚರಣೆ, ಅವರ ವ್ಯಕ್ತಿತ್ವದ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದಕ್ಕೆ ಅಂತ ಹೋದರೆ ಯಾವುದಾದ್ರೂ ಊರಿನ ಹೊರಭಾಗದಲ್ಲಿ ಇರುವಂತಹ ನದಿ ತೀರಗಳಲ್ಲಿ ಇರುವ ಮಠಗಳಲ್ಲಿ ತಂಗಿದ್ದು ಅಲ್ಲಿಂದ ಅದೇ ತರಹದ ಮತ್ತೊಂದು ಸ್ಥಾನಕ್ಕೆ ನಿರಂತರವಾಗಿ ಸಂಚಾರವನ್ನ ಮಾಡ್ತಾ
ಚಾತುರ್ಮಾಸ್ಯ ಬಂದಾಗ ಕೆಲವು ಊರುಗಳಲ್ಲಿ ಜನರಿಂದ ಪ್ರಾರ್ಥಿತರಾಗಿ ವಾಸ ಮಾಡಿ ಅಲ್ಲಿರುವ ಸಜ್ಜನರಿಗೆ ಉಪದೇಶವನ್ನು ಮಾಡಿ ಮತ್ತೆ ಮುಂದಿನ ಊರಿಗೆ ತೆರಳುವಂತಹ ಒಂದು ಜೀವನದ ಶೈಲಿಯನ್ನು ಹೊಂದಿದಂತಹ ವಿರಕ್ತರು ಅಂತನ್ನುವ ಒಂದು ಪರಿಕಲ್ಪನೆ ನಮಗಿರ್ತದೆ. ಈ ವೈರಾಗ್ಯದ ಜೀವನದ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಹೊಂದಿದಂಥವರಾಗಿ ಕೇವಲ ಆಧ್ಯಾತ್ಮಿಕವಾದ ಉಪದೇಶವಷ್ಟೇ ಅಲ್ಲದೇನೆ ದಿನನಿತ್ಯದ ಜೀವನವನ್ನು ಕೂಡ ಮಾಡುವಂತಹ ಸಂದರ್ಭದಲ್ಲಿ ಬರಬಹುದಾದ ಅನೇಕ ತೊಂದರೆಗಳನ್ನು ಸಜ್ಜನರಿಗೆ ಪರಿಹಾರ ಮಾಡಿ ಅವರಿಗೆ ಮಾರ್ಗದರ್ಶನವನ್ನು ಮಾಡಿ ಆ ಚಂದ್ರಾರ್ಕ ಆ ವಿಧವಾದ ತಾವು ಮಾಡಿದ ಉಪಕಾರ ಉಳಿಯುವಂತೆ ಅಂತಹ ಪರಮೋಪಕಾರವನ್ನು ಮಾಡಿದಂತಹ ಕೆಲವ ಯತಿಶೇಖರರಲ್ಲಿ ಶ್ರೀ ವ್ಯಾಸರಾಜರನ್ನ ಉಲ್ಲೇಖ ಮಾಡಲಾಗ್ತದೆ. ಅದಕ್ಕೆ ಅವರನ್ನು ವ್ಯಾಸ ತೀರ್ಥರು ಅನ್ನೋದಕ್ಕಿಂತಲೂ ವ್ಯಾಸರಾಜರು ಅಂತಲೇ ಜಗತ್ತಿನಲ್ಲಿ ಕರೆಯಲಾಗ್ತದೆ, ನೆನೆಯಲಾಗ್ತದೆ. ಅವರು ಮಾಡಿದಂತಹ ಉಪಕಾರ ಅಂತ ಬಂದಾಗ ವಿದ್ವಾಂಸರು ತಮ್ಮದೇ ಆದ ದೃಷ್ಟಿಕೋನದಲ್ಲಿ ಬೇರೆ ರೀತಿಯಾಗಿ ನೆನೆದರೆ ಸಮಾಜ, ಸಾಮಾನ್ಯ ಪಾಮರ ಸಮುದಾಯ ತಮ್ಮ ಆಧ್ಯಾತ್ಮಿಕ ಜೀವನವಲ್ಲದೆ ಸಾಮಾನ್ಯ ಜೀವನಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರನ್ನು ಸ್ಮರಿಸಬೇಕಾದಂತಹದ್ದು ಆಗಿನ ಕಾಲದಲ್ಲಿ ಅನಿವಾರ್ಯವಿತ್ತು. ಇವತ್ತಿಗೂ ಆ ಅನಿವಾರ್ಯತೆ ಇದೆ ಕೂಡ. ಅವರು ತಾವು ಸಂಚರಿಸಿದಂತಹ ಪ್ರದೇಶಗಳಲ್ಲಿ ಮತ್ತು ತಮ್ಮ ಸಂಪರ್ಕಕ್ಕೆ ಬಂದಂತಹ ಸಜ್ಜನರಲ್ಲಿ ಅಚ್ಚಳಿಯದೆ ಮೂಡಿಸಿದಂತಹ ಗುರುತುಗಳು ಸಾಕಷ್ಟು ಇವೆ. ಒಂದು ಸಂದರ್ಭದಲ್ಲಿ ಅವರನ್ನ ನಾವು 2-3 ರೀತಿಗಳಿಂದ ಸ್ಮರಣೆ ಮಾಡಬೇಕಾದಂತಹದ್ದು. ರಾಜರಿಗೆ ಭೂಮಿಯನ್ನ ಶಾಸನ ಮಾಡುವಂತಹ ಸಂದರ್ಭದಲ್ಲಿ ಬಂದಿರುವಂತಹ ಬಹಳ ದೊಡ್ಡ ಸಮಸ್ಯೆ ಕುಹುಯೋಗದ ಪರಿಹಾರವನ್ನು ಮಾಡಿದ ಮಹಾನುಭಾವರು ವ್ಯಾಸರಾಜರು. ಒಬ್ಬ ರಾಜ ಅಂತಂದ್ರೆ ಅವನನ್ನ ಸಮಾಜಕ್ಕೆ ಉಳಿಸಿಕೊಡುವುದು ಅಂತನ್ನೋದು ಸಕಲ ತಪಸ್ವಿಗಳ ಕೆಲಸ. ಅದು ಭಾಗವತದಲ್ಲಿ ಪರೀಕ್ಷಿತ್ ರಾಜನ ಬಗ್ಗೆ ಹೇಳಬೇಕಾದ್ರೆ ಅವನಿಗೆ ಋಷಿ ಕುಮಾರ ಶಾಪ ಕೊಟ್ಟು ಬಿಟ್ಟಿರ್ತಾನೆ. ಆ ವಿಷಯ ತಿಳಿದು ಆ ಕುಮಾರನ ತಂದೆ ಋಷಿಗಳು ಬೇಸರ ಪಟ್ಟು ಹೇಳುವಂತಹ ಒಂದು ಮಾತಿದೆ. ಅರಕ್ಷಮಾಣೆ ನರದೇವನಾಮ್ನಿ ರಥಾಂಗಪಾಣವು ಅಯಮಂಗಲೋಕಃ ಇತ್ಯಾದಿಯಾಗಿ ಭಾಗವತದಲ್ಲಿ ಒಂದು ಶ್ಲೋಕ ಬರ್ತದೆ. ಜಗತ್ತಿನಲ್ಲಿ ಒಬ್ಬ ರಾಜ ಸಿಂಹಾಸನದಲ್ಲಿ ಕುಳಿತು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನೊಬ್ಬ ಭಗವಂತನ ಪ್ರತೀಕ. ಅವನಲ್ಲಿ ನಿಂತು ಭಗವಂತನೇ ಆ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅವನು ರಕ್ಷಣೆ ಮಾಡಲಿಲ್ಲ ಅಂತಾಗ್ಬಿಟ್ರೆ ತದಾಹಿ ಚೋರ ಪ್ರಚುರ ವಿನಂಕ್ಷ್ಯತಿ, ಲೋಕದಲ್ಲಿ ಚೋರರು ಪ್ರಚುರಗೊಂಡು ಬಿಡ್ತಾರೆ. ಆವಾಗ ಸಕಲ ಲೋಕಕ್ಕೆ ನಾಶವಾಗುವಂತಹದ್ದು. ಅದಕ್ಕಾಗಿ ಬ್ರಾಹ್ಮಣರು, ಅದರಲ್ಲೂ ತಪಸ್ವಿಗಳು ಅಂತಾದಂತಹ ಯತಿಗಳು, ಹಿಂದಿನ ಕಾಲದಲ್ಲಂತೂ ದೊಡ್ಡ ದೊಡ್ಡ ಋಷಿಗಳೇ ಇದ್ರು. ಅವರು ತಮ್ಮ ಆಶೀರ್ವಾದಗಳಿಂದ ರಾಜರನ್ನ ಅಭಿವರ್ಧನ ಮಾಡ್ತಾ ಇದ್ರು, ರಾಜರನ್ನ ಉಳಿಸ್ತಾ ಇದ್ರು. ಆ ಕೆಲಸವನ್ನ ವ್ಯಾಸರಾಜರು ತಮ್ಮ ಕಾಲದಲ್ಲಿ ಮಾಡಿದರು. ಒಳ್ಳೆ ಸಾತ್ವಿಕ ಸ್ವಭಾವದ ರಾಜ ಅವನು ಕುಹುಯೋಗಕ್ಕೆ ಒಳಪಟ್ಟು ಆಗ ಅವನು ನಾನು ರಾಜ ಅಂತ ಸಿಂಹಾಸನದಲ್ಲಿ ಕುಳಿತ ಅಂತಾದ್ರೆ ಅವನಿಗೆ ಮರಣಾದಿ ವಿಪತ್ತು ಬರುವ ಸಾಧ್ಯತೆ ಇರುವಂತಹ ಕಾರಣದಿಂದಾಗಿ ಆಗ ಅವನು ರಾಜನಲ್ಲ ಅಂತ ಮಾಡಿ ತಾತ್ಕಾಲಿಕವಾಗಿ ಅವನನ್ನ ಇಳಿಸಿ ಸ್ವತಃ ತಾವು ಹೋಗಿ ಕುಳಿತುಕೊಂಡ್ರು ಸಿಂಹಾಸನದಲ್ಲಿ. ಯದ್ಯಪಿ ಯತಿಗಳು ಅಂತಾದವರಿಗೆ ಈ ತರಹ ಸಿಂಹಾಸನ ವೈಭೋಗ ಮೊದಲಾದಂಥವುಗಳಿಲ್ಲ. ಆದರೆ
ವ್ಯಾಸರಾಜರಿಗದು ಬಂತು, ಅವರೇ ಅದನ್ನು ಹೇಗೆ ಸ್ವೀಕರಿಸಿದರು ಅಂತ ಯಾರು ಚಿಂತಿಸುವ ಅಗತ್ಯ ಇಲ್ಲ. ಅವರು ಇವೆಲ್ಲ ದೋಷಗಳಿಂದ ಸಮಸ್ಯೆಗಳು ಆಪತ್ತುಗಳು ಬರೋದೇ ಯಾವಾಗ? ಈ ಅಹಂಕಾರ ಮಮಕಾರಗಳು ಇದ್ರೆ. ಸಿಂಹಾಸನದ ಮೇಲೆ ಒಬ್ಬ ಕೂತ ಅಂತ ಇಟ್ಕೊಳ್ಳಿ, ಆವಾಗ ಭಾಗವತದಲ್ಲಿ ಮತ್ತೊಂದು ಕಡೆಗೆ ಹೇಳ್ತಾರೆ, ನಿರೂಢಮಾನಃ ನರದೇವ ಇತ್ಯಹಂ, ನಾನು ನರದೇವ ಅಂತನ್ನುವಂತಹ ಒಂದು ಅಭಿಮಾನ ಹುಟ್ಟುಕೊಂಡು ಬಿಡ್ತದೆ, ಇದೆಲ್ಲ ನನ್ನದು ಅನ್ನುವಂತಹ ಚಿಂತನೆ ಬರ್ತದೆ. ಆದರೆ ಒಬ್ಬ ರಾಜ ಅಂತನ್ನೋನು ಹೇಗಿರಬೇಕು? ಅವನು ಸಿಂಹಾಸನದಲ್ಲಿ ಸುಮ್ಮನೆ ಪರಮಾತ್ಮನ ಆದೇಶ, ಅವನ ಇಚ್ಛೆ, ಅವನ ಪ್ರೇರಣೆಯಂತೆ ಕಾರ್ಯವನ್ನು ನಿರ್ವಹಿಸುವ ಒಬ್ಬ ಸೇವಕನಂತೆ ಕುಳಿತಿರ್ಬೇಕಷ್ಟೇ. ಇದು ನನ್ನದು ಅಂತನ್ನುವಂತಹ ಭಾವನೆ ಎಳ್ಳಷ್ಟು ಅವನಿಗೆ ಇರಬಾರ್ದು. ಇರಲಿಲ್ಲ ಅಂತ ಇಟ್ಕೊಳ್ರಿ, ಅವನಿಗೆ ಯಾವ ಆಪತ್ತುಗಳು ಬಂದು ತೊಂದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಸರಾಜರು ಆ ಒಂದು ಹಂತದಲ್ಲಿ ಅವರು ಸಿಂಹಾಸನದ ಮೇಲೆ ಕುಳಿತುಕೊಂಡ್ರು ಅಷ್ಟೆ. ಅವರಿಗೆ ಯಾವ ತರಹದ ಅಭಿಮಾನಾದಿ ದೋಷಗಳ ಪ್ರಸಕ್ತಿ ಇರಲಿಲ್ಲ. ಆ ಕಾರಣದಿಂದಲೇ ಅವರಿಗೆ ಆ ವಿಧವಾದ ದೋಷ ಸಂಪರ್ಕಕ್ಕೆ ಬರಲಿಲ್ಲ. ಅವರು ಆ ಕಾಲದಲ್ಲಿ ಏನು ಮಾಡಿದರು? ಯಾವುದೂ ರಾಜನದ್ದಲ್ವಲ್ಲ, ಅವಾಗ ಎಲ್ಲ ಅವರದ್ದು ಲೋಕರೀತಿಯಿಂದ. ಅವರ ಭಾವನೆಯಲ್ಲಿ ಇದೆಲ್ಲವೂ ದೇವರದ್ದು ಅಂತನ್ನುವಂತಹ ಚಿಂತೆ. ಆ ಕಾರಣದಿಂದಾಗಿ ಅವರು ಆ ಸಂದರ್ಭವನ್ನೇ ಸದುಪಯೋಗ ಪಡಿಸ್ಕೊಂಡು ಬಹಳ ದೊಡ್ಡ ಭಗವಂತನ ಸೇವೆಯನ್ನ ಮಾಡಿದರು. ಅದು ಅವನ ರಾಜನ ಜೀವನವನ್ನ ಕಾಪಾಡಿತು. ರಾಜನನ್ನೇ ಆ ಜಾಗದಲ್ಲಿ ಕೂಡಿಸಿದ್ರೆ ಅವನೇನಂತಹ ಕೆಲಸವನ್ನ ಮಾಡ್ತಾ ಇರಲಿಲ್ಲ. ಒಂದು ಪಕ್ಷ ಮಾಡಿದ್ರೆ ಅವನದ್ದು ಉದ್ಧಾರ ಆಗ್ತಾ ಇತ್ತು. ಆದರೆ ಹೀಗೆ ಮಾಡಬಹುದು ಅಂತನ್ನುವ ಕಲ್ಪನೆ ಅದು ಕೇವಲ ವಿರಕ್ತರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಇದೆ. ಅವರಿಗೆ ಅನಂತರ ಕಾಲದಲ್ಲಿ ಅವರ ಶಿಷ್ಯರು, ಅವರ ಭಕ್ತರು, ಸೇವಕರು ಮಾಡಿದಂತಹ ಪರಾಕುಗಳನ್ನು ನೋಡಿದರೆ ಗೊತ್ತಾಗ್ತದೆ. ಅವರು ಆ ಸಂದರ್ಭದಲ್ಲಿ ತಮ್ಮ ಸಾಮರ್ಥ್ಯಾತಿಶಯದಿಂದ ಲಕ್ಷದ್ವಿಜ ಕುಟುಂಬ ಸಂರಕ್ಷಣವನ್ನು ಮಾಡಿದರು ಅಂತನ್ನುವಂತಹ ಹೆಗ್ಗಳಿಕೆಯನ್ನು ಹೇಳ್ತಾರೆ. ಯೋಗ್ಯರಾದಂತಹ ಶ್ರೋತ್ರಿಯರಾದಂತಹ 1,00,000 ಜನ ಬ್ರಾಹ್ಮಣರ ಕುಟುಂಬವನ್ನು ಸಂರಕ್ಷಣೆ ಮಾಡಬೇಕು ಅಂತಂದ್ರೆ ಅದು ಸಾಮಾನ್ಯ ವ್ಯಕ್ತಿತ್ವ ಅಲ್ಲ. ಅಷ್ಟೆಲ್ಲ ಮಾಡಿಯೂ ಕೂಡ ನಾನು ಮಾಡಿದೆ ಅಂತನ್ನುವಂಥದ್ದನ್ನು ಹೇಳಿಕೊಳ್ಳುವಂಥವರಲ್ಲ. ನೀವು ದೊಡ್ಡ ದೊಡ್ಡ ವಿದ್ವಾಂಸರು ಸಾಮಾನ್ಯ ಗ್ರಂಥಗಳನ್ನು ಬರೆದಿರ್ತಾರಲ್ಲ, ಆ ಗ್ರಂಥಗಳಲ್ಲಿ ಅವರ ಒಕ್ಕಣಿಕೆಗಳನ್ನು ನೋಡಬೇಕು. ಗ್ರಂಥದ ಸಮಾಪ್ತಿಯಲ್ಲಿ ತಮ್ಮದೇ ಆದಂತಹ ತುಂಬ ಬಿರುದಾವಳಿಗಳನ್ನು ಸೇರಿಸ್ಕೊಂಡಿರ್ತಾರೆ. ನಾವು ಹೀಗೆ ಮಾಡಿದ್ದೀವಿ, ನಮ್ಮಪ್ಪ ಹಾಗೆ ಮಾಡಿದರು, ನಮ್ಮ ಅಣ್ಣ ಹೀಗೆ ಮಾಡಿದರು, ಅಂಥವ್ರು ನಾನು ಹೀಗೆ ಮಾಡಿದ್ದೀನಿ ಅಂತೆಲ್ಲ ಸೇರಿಸ್ಕೊಂಡು ಒಂದು ಅರ್ಧ ಪುಟ ತಮ್ಮದೇ ಆದಂತಹ ಮಹಿಮೆಯನ್ನು ಬೆಳೆಸ್ಕೊಂಡಿರ್ತಾರೆ. ನೀವು ಬೇಕಾದರೆ ತೆಗೆದು ನೋಡಬಹುದು ಅವರ ಗ್ರಂಥಗಳ ಕೊನೆಯ ಭಾಗದಲ್ಲಿ ಏನೇನು ತಮ್ಮದೇ ಆದಂತಹ ಮಹಿಮೆಯನ್ನು ಸರ್ವಥಾ ಸೇರಿಸಿಕೊಂಡಿಲ್ಲ. ಅವರು ಕೇವಲ ಎಷ್ಟವ್ರು ಹಾಕಿಕೊಳ್ಳುವಂತಹದ್ದು ಬ್ರಹ್ಮಣ್ಯ ತೀರ್ಥ ಪೂಜ್ಯಪಾದ ಶಿಷ್ಯರಾದ ವ್ಯಾಸಯತಿಗಳು. ನ್ಯಾಯಾಮೃತದ ವಿಷಯದಲ್ಲಿ ಬಂದ್ರಂತೂ ನಾನು ಬರೆದದ್ದು ಅಂತ ಕೂಡ ಹೇಳಿಲ್ಲ. ಅವರು ನನ್ನಿಂದ ಸಂಗ್ರಹೀತವಾದಂತಹ ನ್ಯಾಯಾಮೃತ ಗ್ರಂಥ ಸಮಾಪ್ತವಾಯಿತು ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಎಷ್ಟರ ಮಟ್ಟಿಗೆ ನಾನು ಮಾಡಿದ್ದು ಅಂತನ್ನುವ ಭಾವನೆ ಇರಲಿಲ್ಲ ಅನ್ನುವಂತಹ ವಿಷಯ ಗೊತ್ತಾಗ್ತದೆ. ಇದು ಬಹಳ ದೊಡ್ಡ ಆದರ್ಶ. ಒಬ್ಬ ಯತಿಗಳಿಗೆ ಅಂತಷ್ಟೇ ಅಲ್ಲ, ಒಬ್ಬ ಬ್ರಹ್ಮಚಾರಿಗಿರಬಹುದು, ಒಬ್ಬ ಗೃಹಸ್ಥನಿಗೆ ಇರಬಹುದು, ಅಥವಾ ಯಾರೇ ಒಬ್ಬ ಸಾಮಾನ್ಯ ಪಾಮರ ವ್ಯಕ್ತಿಗಿರಬಹುದು. ಎಲ್ಲವನ್ನೂ ಕೂಡ ಸಮಾಜಮುಖಿಯಾಗಿ ಮಾಡಿ ಸಮಾಜದಲ್ಲಿರುವ ಜನರಿಗೆ ಉಪಕಾರವಾಯಿತು ಅಂತಂದ್ರೆ ಅವರಲ್ಲಿ ಇರುವಂತಹ ಭಗವಂತನಿಗೆ ನಮ್ಮಿಂದ ಆದಂತಹ ಸೇವೆ ಅಂತನ್ನುವಂತಹ ಚಿಂತನೆಯನ್ನ ಮಾಡುವ ಕ್ರಮ ಇದೆಯಲ್ಲ, ಇದು ವ್ಯಾಸರಾಜರು ಮಾಡಿದಂತಹದ್ದು. ಮತ್ತೆ ಲಕ್ಷದ್ವಿಜ ಕುಟುಂಬ ಸಂರಕ್ಷಣೆ ಮಾಡೋದು ಅಂತಂದ್ರೆ ಕೇವಲ ಅವರು ತಮ್ಮ ಮನೆಗಳಲ್ಲಿ ತಾವು ಇದ್ದಾಗ ಅಲ್ಲಿ ಅಡಿಗೆ ಊಟಕ್ಕೆ ಆಗುವ ಪದಾರ್ಥಗಳನ್ನ ಕೊಟ್ಟು ಸಂರಕ್ಷಣೆ ಮಾಡುವುದು ಅಂತಷ್ಟೇ ಅಲ್ಲ. ಅವರಿಗಾಗಿ ಅಂತ ವಾಸಸ್ಥಾನಗಳನ್ನೇ ಅವರು ನಿರ್ಮಾಣ ಮಾಡಿದರು. ಅನೇಕ ಅಗ್ರಹಾರಗಳನ್ನು ನಿರ್ಮಾಣ ಮಾಡಿದರು. ಅನೇಕ ತಡಾಗಗಳನ್ನು ನಿರ್ಮಾಣ ಮಾಡಿದರು. ಮನುಷ್ಯನಿಗೆ ಇರುವುದಕ್ಕೆ ಜಾಗ, ಕುಡಿಯುವುದಕ್ಕೆ ನೀರು, ಎರಡು
ಮೂಲಭೂತ ಸೌಕರ್ಯಗಳು ಅಂತ ಕರೆಸಿಕೊಳ್ತದೆ. ಆ ವಿಧವಾದ ಸೌಕರ್ಯ ಇದ್ದು ಅದರ ನಂತರದಲ್ಲಿ ಭೋಜನಾದಿ ವ್ಯವಸ್ಥೆ, ಮುಂದಿನ ವಸ್ತ್ರಗಳು, ಅದರಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನು ಪಡಿತಾ ಹೋದರೆ ಮನುಷ್ಯ ಸುಖವಾಗಿರಲಿಕ್ಕೆ ಸಾಧ್ಯ ಇದೆ. ಅಲ್ಲಿಂದ ಆರಂಭ ಮಾಡಿಕೊಂಡು ವ್ಯಾಸರಾಜರು ವ್ಯವಸ್ಥೆಯನ್ನು ಬೆಳೆಸ್ತಾ ಬಂದರು. ಇದಕ್ಕಾಗಿಂತ ತಮ್ಮ ತಪಸ್ಸನ್ನು ಉಪಯೋಗಿಸಿಕೊಂಡು ರಾಜರನ್ನೆಲ್ಲ ಅನುಗ್ರಹಿಸಿ, ಸಜ್ಜನರನ್ನ ಅನುಗ್ರಹಿಸ್ತಾ ಅವರು ಲೋಕದಲ್ಲಿ ಭಗವಂತನ ದೊಡ್ಡ ಸೇವೆಯನ್ನು ಮಾಡ್ತಾರೆ. ಮತ್ತೊಂದು ಅವರು ಮಾಡಿದಂತಹದ್ದೇನು ಅಂದರೆ, ಪ್ರತಿಯೊಬ್ಬ ಆಸ್ತಿಕ ಚೇತನ, ಅವನ ಕುಟುಂಬ, ಅವನಿರುವಂತಹ ಜಾಗ ಅಂತ ಬಂದಾಗ ಈ ಎಲ್ಲ ಆಸ್ತಿಕ ಸಮುದಾಯಕ್ಕೆ ಒಂದು ಕೇಂದ್ರ ಸ್ಥಾನ ಯಾವುದು ಗೊತ್ತಾ? ಅದೇ ದೇವಸ್ಥಾನ. ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಒಂದು ದೇವಸ್ಥಾನವಿರಬೇಕು. ದೇವಸ್ಥಾನವೇ ಇಲ್ಲದಿರುವಂತಹ ಊರು ಅಂತಾಗ್ಬಿಟ್ರೆ ಅದು ವಾಸ ಮಾಡುವುದಕ್ಕೆ ಯೋಗ್ಯವಲ್ಲ ಅಂತನ್ನುವಷ್ಟರ ಮಟ್ಟಿಗೆ ನಾವು ಅನೇಕ ಕಡೆಗೆ ದೊಡ್ಡ ದೊಡ್ಡ ಮಹನೀಯರ, ವಾದಿರಾಜರು ಮೊದಲಾದಂಥವರ ಚರಿತ್ರೆಗಳಲ್ಲಿ ಕೇಳ್ತೇವೆ. ಆ ಒಂದು ನಿಟ್ಟಿನಲ್ಲಿ ದೇವಸ್ಥಾನಗಳಿಗೆ ಪ್ರತಿಯೊಂದು ಊರಿನಲ್ಲಿಯೇ ಮಹತ್ವ ಇದೆ ಅಂತನ್ನುವಾಗ ಪುರಾಣ ಪ್ರಸಿದ್ಧವಾಗಿರುವ ಎಷ್ಟೋ ಕ್ಷೇತ್ರಗಳು, ನಮ್ಮ ಊರಲ್ಲಿ ದೇವಸ್ಥಾನ ಅಲ್ಲ, ದೇವರ ಊರಲ್ಲಿ ನಮ್ಮ ಮನೆ ಅನ್ನುವಂತೆ ಇರುವಂತಹ ದೊಡ್ಡ ದೊಡ್ಡ ಕ್ಷೇತ್ರಗಳು, ಶ್ರೀರಂಗ, ಕಂಚಿ ಮೊದಲಾದಂತಹ ಕ್ಷೇತ್ರಗಳು. ಇಂತಹ ಕ್ಷೇತ್ರಗಳನ್ನು ಉಳಿಸುವ ವಿಷಯದಲ್ಲಿಯೂ ಕೂಡ ವ್ಯಾಸರಾಜರ ಮಹಿಮೆ ಅಪಾರವಾದಂತಹದ್ದು. ಇದನ್ನು ಪ್ರತ್ಯಕ್ಷವಾಗಿ ಕಂಡಂತಹ ಅವರ ಶಿಷ್ಯರಾದಂತಹ ವಿಜಯೀಂದ್ರ ತೀರ್ಥರು ಸ್ತೋತ್ರದಲ್ಲಿ ವರ್ಣಿಸುವಂತಹ ಪ್ರಸಂಗದಲ್ಲಿ ಹೇಳ್ತಾರೆ, ತೀರ್ಥಕ್ಷೇತ್ರಗಳಲ್ಲಿ ಸಂಚರಿಸುವಾಗ ಪೌರಾಣಿಕವಾಗಿ ಇದಿಷ್ಟು ಇದರ ಪರಿಧಿ ಅಂತನ್ನುವ ವ್ಯವಸ್ಥೆ ಇರ್ತದೆ. ದೇವಸ್ಥಾನ ಮಧ್ಯದಲ್ಲಿದ್ದರೆ ಅದರ ಪ್ರಾಕಾರಾದಿಗಳನ್ನು ಒಳಗೊಂಡಂತೆ ಇಷ್ಟು ಯೋಜನ ಅಥವಾ ಗಾವುದಗಳ ಪರ್ಯಂತ ಈ ಕ್ಷೇತ್ರದ ಮರ್ಯಾದ ಅಂತಿರ್ತದೆ. ಆದರೆ ಸಾಮಾನ್ಯವಾಗಿ ದುರ್ಜನರ ಸ್ವಭಾವ ಏನು ಅಂತಂದ್ರೆ, ಭಿಕ್ಷುಪಾದ ಪ್ರಸಾರಣ ನ್ಯಾಯ ಅಂತ ಒಂದಿದೆ. ಮನೆಗೊಬ್ಬ ಭಿಕ್ಷುಕ ಬಂದ ಅಂದ್ರೆ ಮೊದಲು ಗೇಟ್ ಹೊರಗಡೆಗಿರ್ತಾನವನು. ನೀವು ಸುಮ್ಮನೆ ಇದ್ರಿ ಅಂದ್ರೆ ನಿಧಾನ ಗೇಟ್ ಬಾಗಲ್ ತೆಗಿತಾನೆ. ಒಂದು 15 ನಿಮಿಷ ಸುಮ್ಮನೆ ಇದ್ರಿ ಅಂದ್ರೆ ನೀವು ಕೂಡ ಜಾಗ ತನಕ ಬಂದ್ಬಿಡ್ತಾನವನು ಅಂತ. ಆ ತರಹ ಕೆಲವು ದುರ್ಜನರ ಸ್ವಭಾವ ಏನು ಅಂದ್ರೆ, ಆ ಕ್ಷೇತ್ರದ ಹೊರಭಾಗದಿಂದ ಇಷ್ಟಿಷ್ಟೇ ಅಂಶಗಳನ್ನ ಆವರಿಸ್ಕೊಳ್ತಾ ಬರೋದು. ಕೊನೆಗೆ ದೇವಸ್ಥಾನ ಒಂದು ಮಾತ್ರ ಉಳಿಬಹುದೋ ಏನೋ, ಅಥವಾ ಅದು ಹೊರಟೋಗ್ಬಿಡತ್ತೋ ಅನ್ನುವಂತಹ ಪರಿಸ್ಥಿತಿ ಇರುವಾಗ, ಅಂತಹ ಸಂದರ್ಭದಲ್ಲಿ ವ್ಯಾಸರಾಜರು ತಮ್ಮ ದೈಹಿಕವಾದ ಸಾಮರ್ಥ್ಯ ಭಗವಂತನಿಂದ ಪ್ರದತ್ತವಾದದ್ದು, ಅದರ ಬಲದಿಂದ ತಾವೇನು ಬೇಕಾದರೂ ಮಾಡಬಲ್ಲರು ಅಂತನ್ನುವುದನ್ನು ತೋರಿಸ್ತಾ ಶ್ರೀರಂಗ ಮೊದಲಾದ ಕ್ಷೇತ್ರಗಳಲ್ಲಿ ಎಲ್ಲ ರಾಜರು ಮೊದಲಾದವರ ಸಮ್ಮುಖದಲ್ಲಿ ಇಂತಹ ಭಾಗ, ಇಷ್ಟು ಯೋಜನಗಳು ಅಥವಾ ಇಷ್ಟು ಪರಿಧಿ ಇದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅಂತನ್ನುವಂತಹ ವ್ಯವಸ್ಥೆಯನ್ನ ಮಾಡಿಕೊಟ್ಟವರು. ಆ ಕಾರಣದಿಂದಾಗಿಯೇ ಇವತ್ತಿಗೂ ಕೂಡ ಶ್ರೀರಂಗ, ಕಂಚಿ, ತಿರುಪತಿ ಏನು 3 ಪ್ರಸಿದ್ಧವಾದ ವೈಷ್ಣವ ಕ್ಷೇತ್ರಗಳಿವೆ, ಅದರಲ್ಲಿ ವ್ಯಾಸರಾಜರಿಗೆ ವಿಶಿಷ್ಟವಾದಂತಹ ಗೌರವ ಇದೆ. ಇದು ಆ ಕ್ಷೇತ್ರದ ಮರ್ಯಾದಾ ಸಂರಕ್ಷಣಾ ಅಂತನ್ನೋದು ಒಂದು ಕಡೆಗಾದರೆ, ತಿರುಪತಿಯಲ್ಲಿರುವಂತಹ ಶ್ರೀನಿವಾಸ ದೇವರ ಪೂಜೆಯ ವಿಷಯದಲ್ಲಿ ಬಂತು ಅಂತಂದ್ರೆ, ಸುಮಾರು ವರ್ಷಗಳ ಪರ್ಯಂತ ತಮ್ಮ ಎಲ್ಲ ಕಾರ್ಯಭಾರಗಳನ್ನು ಬಿಟ್ಟು ಕೇವಲ ಶ್ರೀನಿವಾಸ ದೇವರ ಸೇವೆಯನ್ನು ನಡೆಸಬೇಕು. ಅದು ಕೂಡ ಮತ್ತೆ ರಾಜ ಮಾಡಿದ ಅಪರಾಧವೇ.
ರಾಜನ ಅಪರಾಧ ನಿಮಿತ್ತದಿಂದಾಗಿ ಈ ಪೂಜಾ ಕೈಂಕರ್ಯಗಳು ನಿಂತೋಗುವಂತಹ ಪರಿಸ್ಥಿತಿ ಬಂದಾಗ ಅದಕ್ಕೆ ಯಾವುದೇ ತರಹದ ಧಕ್ಕೆ ಬರಬಾರದು ಅಂತನ್ನುವ ಕಾರಣದಿಂದಾಗಿ ತಾವು ಸ್ವಂತ ನಿಂತು ಪೂಜೆಯನ್ನು ಮಾಡಿ, ಮೊದಲಿನಿಂದ ಯಾರು ಪೂಜೆ ಮಾಡಿಕೊಂಡು ಬರ್ತಾ ಇದ್ರೋ ಅವರ ಮನೆತನದಕ್ಕೆ ಸಂಬಂಧಪಟ್ಟ ಒಬ್ಬ ಬಾಲಕನನ್ನ ಅವರದ್ದೇ ಕ್ರಮದ ಪ್ರಕಾರ ಪಾಠ ಹೇಳಿ ಮಾಡಿ ಬೆಳೆಸಿ ಅವನನ್ನ ಮತ್ತೆ ಅಲ್ಲಿ ಪೂಜೆಗೆ ನಿಯೋಜನ ಮಾಡಿ ಹೊರಟು ಬಂದಂಥವರು ಮಹಾನುಭಾವರು ವ್ಯಾಸರಾಜರು. ಇದೆಲ್ಲ ಮೂಲಭೂತವಾಗಿ ಹೀಗೆ ಮಾಡಬೇಕು ಇತ್ಯಾದಿ ಆದೇಶಗಳನ್ನು ಅವರಿಗೆ ಮಾಡಿ ಮಾರ್ಗದರ್ಶನ ಮಾಡಿದಂತಹ ಮಹಾನುಭಾವರು ಶ್ರೀಪಾದರಾಜರು ಅಂತ ಪ್ರಸಿದ್ಧರಾದಂತಹ ಲಕ್ಷ್ಮೀನಾರಾಯಣ ತೀರ್ಥರು. ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾ ಗುರೂನ್ಮಮ ಅಂತ ಯಾರನ್ನ ಗೌರವದಿಂದ ವ್ಯಾಸರಾಜರು ತಮ್ಮ ಗ್ರಂಥಗಳಲ್ಲಿ ನೆನೀತಾರೆ, ಅಂತಹ ಮಹಾನುಭಾವರು ಶ್ರೀಪಾದರಾಜರು ಇವರಿಗೆ ಈ ತರಹದ ರೀತಿಯಲ್ಲಿ ಜೀವನವನ್ನು ಮಾಡುವ ಮಾರ್ಗದರ್ಶನವನ್ನು ಕೊಟ್ಟಂಥವರು. ನೀರೊಳಗೇ ಇದ್ರೂ ಕೂಡ ನೀರಿನ ಸಂಪರ್ಕಕ್ಕೆ ಒಳಗಾಗದೇ ಇರುವಂತಹ ಪದ್ಮಪತ್ರವಿದ್ದಂತೆ ಯತಿಗಳು ಸಮಾಜದ ಸಂಪರ್ಕದಲ್ಲಿದ್ದರೂ ಕೂಡ ಯಾವುದೇ ಸಾಮಾಜಿಕವಾದಂತಹ ರಾಗ ದ್ವೇಷಾದಿಗಳಿಗೆ ಒಳಪಡದೇ ಜೀವನವನ್ನು ನಡೆಸಬಹುದು ಅಂತನ್ನುವಂತಹ ಪಾಠವನ್ನ ಶ್ರೀಪಾದರಾಜರಿಂದ ವ್ಯಾಸರಾಜರು ಕಲಿತಿದ್ರು. ಮತ್ತೊಂದು, ಅವರು ಪ್ರತಿಯೊಂದು ಊರಿಗೂ ದೇವಸ್ಥಾನ ಇರಬೇಕು ಅಂತ ನಾವು ಕೇಳ್ತೀವಲ್ಲ, ಆ ನಿಟ್ಟಿನಲ್ಲಿ ಅಂತಂದುಕೊಳ್ಬಹುದು. ಹೋದಲ್ಲಿ ವ್ಯಾಸರಾಜರು ಪ್ರಾಣದೇವರ ಪ್ರತಿಮೆಯನ್ನ, ಹನುಮಂತ ದೇವರ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡ್ತಾ ಹೋದರು. 32 ಸಪ್ತಶತಕ ಮೂರ್ತಿ ಹನುಮತಃ ಪ್ರಭೋ ಪ್ರತಿಷ್ಠಾತ ಸ್ಮೃತಿಖ್ಯಾತಃ ತಂ ಭಜೆ ವ್ಯಾಸಯೋಗಿನಂ ಅಂತ ವಿಜಯೇಂದ್ರ ತೀರ್ಥರು ತಮ್ಮ ಸ್ತೋತ್ರ, ತಾವು ಮಾಡಿದಂತಹ ವ್ಯಾಸರಾಜರ ಸ್ತೋತ್ರದಲ್ಲಿ ಹೇಳ್ತಾರೆ. 32 ಸಪ್ತಶತಕ ಮೂರ್ತಿ 700, ಅದರ ಮೇಲೆ 32 32 732 ಹನುಮಂತ ದೇವರ ಪ್ರತಿಮೆಗಳನ್ನ ಪ್ರತಿಷ್ಠಾಪನೆ ಮಾಡಿದಂಥವರು. ಆ ರೀತಿಯಲ್ಲಿ ಹನುಮಂತ ದೇವರ ಅಷ್ಟು ಪ್ರತೀಕಗಳನ್ನ ಸ್ಥಾಪನೆ ಮಾಡೋದು ಅಂದ್ರೆ ಸಾಮಾನ್ಯ ಅಲ್ಲ. ದೇವರ ಮೂರ್ತಿಗಳನ್ನೇ ಸ್ಥಾಪನೆ ಮಾಡಬಹುದಿತ್ತವರು, ಕೃಷ್ಣನದ್ದೋ ರಾಮನದ್ದೋ ಮೂರ್ತಿಗಳನ್ನ. ಆದ್ರೆ ಹನುಮಂತ ದೇವರ ಪ್ರತೀಕವನ್ನು ಸ್ಥಾಪನೆ ಮಾಡಿದ್ದು ಅವರು ಯಾಕೆ? ಭಗವಂತನನ್ನು ನಾವು ಚಿಂತನೆ ಮಾಡಬೇಕಾದ್ದೇ ಮುಖ್ಯ ಪ್ರಾಣ ಪ್ರತೀಕದಲ್ಲಿ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅಲ್ಲಿ ಯಾವುದೇ ದೇವತಾ ಪ್ರತೀಕವಿದ್ರೂ ಕೂಡ ಅದರೊಳಗೆ ಮತ್ತೆ ಭಗವಂತನನ್ನೇ ಚಿಂತಿಸುವಂತಹ ಅವಶ್ಯಕತೆ ಇರ್ತದೆ. ಹಾಗಿರುವಾಗ ಹನುಮಂತ ದೇವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದರೆ ಬಂದಂತಹ ಸಜ್ಜನರು ಜ್ಞಾನಿಗಳ ಮಾರ್ಗದರ್ಶನದಲ್ಲಿ ವಾಯುದೇವರೊಳಗೆ ಮತ್ತೆ ಭಗವಂತನನ್ನ ಚಿಂತಿಸಲಿಕ್ಕೆ ಅನುಕೂಲವಾಗ್ತದೆ ಅಂತನ್ನುವಂತಹ ದೃಷ್ಟಿಯಿಂದ ಈ ವಿಧವಾದಂತಹ ಹನುಮಂತ ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಹೋದ್ರು. ಅಂತಹ ಮಹಾನುಭಾವರಾದಂತಹ ವ್ಯಾಸರಾಜರು ತಾವು ವಿದ್ವತ್ ಸಮುದಾಯಕ್ಕೆ ಅತ್ಯಂತ ಮಾನ್ಯವಾದಂತಹ ವ್ಯಾಸತ್ರಯ ಅಂತನ್ನುವಂತಹ ಹೆಸರಿನಿಂದಲೇ ಪ್ರಸಿದ್ಧವಾದ 3 ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಅನ್ನುವಂತಹ 3 ಗ್ರಂಥಗಳು. ಇದಲ್ಲದೆ ಮತ್ತೆ ಸಾಕಷ್ಟು ಅವರ ಗ್ರಂಥಗಳಿವೆ. ಭೇದೋಜ್ಜೀವನ ಅಂತ ಆಗಬಹುದು, ಅಥವಾ ದಶಪ್ರಕರಣಗಳಲ್ಲಿ ಕೆಲವ ಪ್ರಕರಣ ಗ್ರಂಥಗಳ ಟೀಕೆಗಳಿಗೆ ಅವರು ಮಂದಾರ ಮಂಜರಿ ಎಂಬ ವ್ಯಾಖ್ಯಾನವಾಗಬಹುದು. ಇದೆಲ್ಲ ವಿದ್ವಾಂಸರಿಗೆ ಅವರು ನೀಡಿದಂತಹ ದೊಡ್ಡ ಉಡುಗೊರೆ ಅಂತ ನಾವು ತಿಳಿದುಕೊಳ್ಳಬಹುದು. ಯಾವುದನ್ನ ಒಂದೊಂದು ಗ್ರಂಥಗಳನ್ನು ಕೂಡ ಜೀವನದುದ್ದಕ್ಕೆ ವಿದ್ವಾಂಸರು ಅವಲಂಬಿಸಿ ನೋಡ್ತಾ ಹೋದರೂ ಕೂಡ ಅದರ ಆಳ ಏನು, ಅವರ ಅಧ್ಯಯನ ಹೇಗಿರಬಹುದು ಅಂತ ಊಹಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯವಿಲ್ಲುವಂತಹ ಅದ್ಭುತ ಗ್ರಂಥಗಳನ್ನು ಅವರು ರಚನೆ ಮಾಡಿಕೊಟ್ಟಿದ್ದಾರೆ. ಆದರೆ ಅದೇ ಸಮಸಮವಾಗಿ ಈ ಕಡೆಗೆ ಪಾಮರರಿಗೂ ಕೂಡ ಉಪಯೋಗಿಯಾಗುವಂತೆ ಶ್ರೀಕೃಷ್ಣ ಇತ್ಯಾದಿ ನಾಮಾಂಕಿತವನ್ನು ಇಟ್ಟುಕೊಂಡು ದಾಸ ಸಾಹಿತ್ಯದ ಒಂದು ಶ್ರೀಮಂತಿಕೆಯನ್ನು ಅವರು ಬೆಳೆಸಿದ್ದಾರೆ. ಅನೇಕ ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಪುರಂದರದಾಸರು ಮೊದಲಾದಂತಹ ಅನೇಕ ಜನ ದಾಸವರೇಣ್ಯರು ಲೋಕದಲ್ಲಿ ಪ್ರಸಿದ್ಧರಿದ್ದಾರೆ.
ಆದರೆ ಅವರಿಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಅಂತಂದರೆ ವ್ಯಾಸರಾಜರು ಅಂತ ಹೇಳಿದರೆ ತಪ್ಪಾಗಲಾರದು. ಇಂತಹ ದಾಸ ಸಾಹಿತ್ಯದ ಒಂದು ಶ್ರೀಮಂತಿಕೆಯನ್ನು ಅವರು ಬೆಳೆಸಿದ್ದೇ ಯಾಕೆ? ಲೋಕದಲ್ಲಿ ವಿಶೇಷವಾಗಿ ಭಕ್ತಿಯ ಒಂದು ಪಂಥ ಅದು ಬೆಳೆಯಲಿ ಅಂತನ್ನುವಂತಹ ಉದ್ದೇಶ. ಭಕ್ತಿ ಅಂತನ್ನೋದೇ ಸಜ್ಜನರಿಗೆ ತಾರಕವಾದಂತಹದ್ದು. ಉಳಿದಂತೆ ಧನ, ಕೀರ್ತಿ, ಪ್ರತಿಷ್ಠೆ ಮೊದಲಾದಂಥವುಗಳೆಲ್ಲ ಕಥಂಚಿತ್ ಅಲ್ಪ ಮಟ್ಟಿಗೆ ಈ ಜೀವನ ನಡೆಯುವುದಕ್ಕೆ ಸಹಕಾರಿಯಾದರೆ, ಈ ಜನ್ಮಾಂತರಗಳಲ್ಲಿಯೂ ಕೂಡ ಮುಖ್ಯವಾಗಿ ನಮ್ಮನ್ನು ಉದ್ಧಾರ ಮಾಡುವಂತಹದ್ದು ಭಗವದ್ಭಕ್ತಿ. ಆ ಭಗವದ್ಭಕ್ತಿಗೆ ಸಂಗೀತವು ಮೇಳೈಸಿದಂತಹ ಸಂದರ್ಭದಲ್ಲಿ ಅದು ಬಹಳ ವಿಶಿಷ್ಟವಾದಂತಹ ರೀತಿಯ ಉತ್ಕರ್ಷವನ್ನು ನಮಗೆ ತಂದುಕೊಡ್ತದೆ ಅನ್ನುವ ಕಾರಣಕ್ಕಾಗಿ ಸ್ವತಃ ತಾವು ಭಕ್ತಿಯ ಉದ್ರೇಕಕ್ಕೆ ಒಳಪಟ್ಟ ಸಂದರ್ಭದಲ್ಲಿ ಸಹಜವಾಗಿ ಮಾಡಿದಂತಹ ಹಾಡುಗಳು, ಅದು ಭಗವಂತನ ಬಗ್ಗೆ ಆಗಬಹುದು, ಮುಖ್ಯ ಪ್ರಾಣದೇವರ ಬಗ್ಗೆ ಆಗಬಹುದು, ಟೀಕಾಕೃತ್ಪಾದರ ಬಗ್ಗೆ ಆಗಬಹುದು, ಅವರು ಮಾಡಿದಂತಹ ಗಾನಗಳು ಇವತ್ತಿಗೂ ಸಜ್ಜನರ ಕಂಠದಲ್ಲಿ ವಿರಾಜಮಾನವಾಗಿವೆ. ಇಂತಹ ವ್ಯಾಸರಾಜರನ್ನ ನಾವು ನಿರಂತರವಾಗಿ ಸ್ಮರಣೆ ಮಾಡುವುದಕ್ಕೆ ವಿಜಯೀಂದ್ರರು ತೋರಿಸಿಕೊಟ್ಟಂತಹ 2 ಮಾರ್ಗಗಳಿವೆ. ವ್ಯಾಸರಾಜರನ್ನು ನಾವು ಹೇಗೆ ಸ್ಮರಣೆ ಮಾಡಬೇಕು ಅಂತನ್ನೋದಕ್ಕೆ ಅವರು ವಿಜಯೀಂದ್ರರು ತಾವು ಮಾಡಿದಂತಹ ಸ್ತೋತ್ರದಲ್ಲಿ 2 ರೀತಿಗಳನ್ನು ತೋರಿಸ್ಕೊಡ್ತಾರೆ. ವ್ಯಾಸರಾಜರನ್ನ ವ್ಯಾಸರಾಜರು ಅಂತ ರಾಜರಂತೆ ಕಾಣುವಂತಹ ರೀತಿ ಒಂದು. ಆ ರೀತಿಯಲ್ಲಿ ನಾವು ಅವರನ್ನು ಧ್ಯಾನ ಮಾಡಿದರೆ ಭಾರೀ ಐಶ್ವರ್ಯವನ್ನು ಪಡಿಲಿಕ್ಕೆ ಸಾಧ್ಯ ಇದೆ. ಅವರಲ್ಲಿರುವ ಭಗವಂತನ ಮಹಿಮೆ ಅದು. ಹೇಗೆ ಅವರನ್ನು ಚಿಂತನೆ ಮಾಡಬೇಕು ಅದನ್ನು ಅವರು ತೋರಿಸ್ಕೊಡ್ತಾರೆ. ರತ್ನ ಸಿಂಹಾಸನಾರೂಢಂ ಚಾಮರೈರಭಿವೀಜಿತಂ ಧ್ಯಾಯನ್. ರತ್ನ ಸಿಂಹಾಸನದ ಮೇಲೆ ವ್ಯಾಸರಾಜರು ಕೂತ್ಕೊಂಡಿದ್ದಾರೆ. ಆ ಕಡೆ ಈ ಕಡೆಗೆ ಚಾಮರದಿಂದ ಅವರನ್ನ ಸೇವಿಸ್ತಾ ಇದ್ದಾರೆ ಸೇವಕರು ಅಂತ. ಈ ರೀತಿಯಾಗಿ ನೀವು ಚಿಂತನೆ ಮಾಡಿದರೆ ಮಹತೀಂ ಶ್ರಿಯಮಾಪ್ನುಯಾತ್, ಭಾರೀ ಸಂಪತ್ತನ್ನು ನೀವು ಪಡಿಲಿಕ್ಕೆ ಸಾಧ್ಯ ಇದೆ. ನಿರಂತರವಾಗಿ ಅವರನ್ನು ಆ ರೀತಿಯಲ್ಲಿ ಸ್ಮರಣೆ ಮಾಡ್ತಾ ಅವರಲ್ಲಿ ಭಗವಂತ ನಿಂತು ಸಕಲ ವಿಧವಾದ ಐಶ್ವರ್ಯವನ್ನು ಸಜ್ಜನರಿಗೆ ಕೊಡ್ತಾನೆ ಅಂತ ಚಿಂತನೆ ಮಾಡಿದರೆ ಐಶ್ವರ್ಯ ಬರುವುದರಲ್ಲಿ ಸಂದೇಹವೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ವ್ಯಾಸರಾಜೋ ವ್ಯಾಸರಾಜ ಇತಿ ಭಕ್ತ್ಯಾ ಸದಾ ಜಪನ್ ಮುಚ್ಯತೆ ಸರ್ವ ದುಃಖೇಭ್ಯ ತದಂತರ್ಯಾಮಿಣೋ ಬಲಾತ್ ಅಂತ. ವ್ಯಾಸರಾಜ ವ್ಯಾಸರಾಜ ಅಂತ ಯಾವಾಗಲೂ ಹೇಳ್ತಾ ಇದ್ರೆ ಸಾಕು, ಅವರ ಅಂತರ್ಯಾಮಿಯಾದ ಭಗವಂತನ ಅನುಗ್ರಹದಿಂದ ಎಲ್ಲ ವಿಧವಾದ ದೋಷಗಳ ಪರಿಹಾರವಾಗ್ತದೆ. ಮತ್ತಿನ್ನೊಂದು, ನಮಗೆ ದುಡ್ಡು ಕಾಸು ಬರೋದು ಒಂದು ಕಡೆಗಾದರೆ ಮುಖ್ಯ ಆಧ್ಯಾತ್ಮಿಕ ಸಂಪತ್ತು ಅನಿಸಿಕೊಂಡಂತಹ ಪ್ರಜ್ಞಾ ಮೇಧಾಗಳು ಬರಬೇಕು ಅಂದ್ರೆ ಏನು ಮಾಡಬೇಕು? ವ್ಯಾಸರಾಜರನ್ನು ಹೇಗೆ ಸ್ಮರಣೆ ಮಾಡಬೇಕು ಅದಕ್ಕೊಂದು ರೀತಿಯನ್ನು ತೋರಿಸ್ಕೊಡ್ತಾರೆ. ಪಾಠಯಂತಂ ಮಾಧ್ವನಯಂ ಮೇಘ ಗಂಭೀರಯಾಗಿರ. ಅವರನ್ನ ಹೀಗೆ ಧ್ಯಾನ ಮಾಡಬೇಕು. ಅವರು ತಮ್ಮ ಅನೇಕ ಜನ ಶಿಷ್ಯರನ್ನ ಕೂಡಿಸ್ಕೊಂಡು ಮಧ್ವ ಸಿದ್ಧಾಂತದ ಗ್ರಂಥಗಳನ್ನು ಬೋಧನ ಮಾಡ್ತಾ ಇದ್ದಾರೆ ಅಂತ ಜ್ಞಾನ ಮುದ್ರಾಯುತರಾದಂತಹ ವ್ಯಾಸರಾಜರನ್ನ ಚಿಂತನೆ ಮಾಡಿದರೆ, ಅವರ ಆ ಮೇಘ ಗಂಭೀರವಾದ ಧ್ವನಿಯಿಂದ ಅವರು ಪಾಠ ಮಾಡ್ತಾ ಇರುವಂತಹ ರೀತಿಯನ್ನು ಸ್ಮರಣೆ ಮಾಡಿದರೆ ಪ್ರಜ್ಞಾಂ ಮೇಧಾಂಸ ವಿಂದತಿ. ಪ್ರಜ್ಞಾ ಮೇಧಾದಿ ಗುಣಗಳು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯವಿದೆ. ಇಂತಹ ಮಹಾನುಭಾವರಾದಂತಹ ವ್ಯಾಸರಾಜರನ್ನ ನಾವು ಈ ಆರಾಧನೆಯ ಸಂದರ್ಭ ಒಂದು ಅಂತಲ್ಲ, ಪ್ರತಿನಿತ್ಯವೂ ಕೂಡ ನಾವು ಸ್ಮರಣೆ ಮಾಡಬೇಕಾದಂತಹದ್ದು. ಅದಕ್ಕೆ ಪುರಂದರದಾಸರು ಅವರ ಬಗ್ಗೆ ಹೇಳುವಂತಹ ಒಂದು ಪ್ರಸಿದ್ಧವಾದಂತಹ ಮಾತಿದೆ. ಏಸು ಮುನಿಗಳಿದ್ದೇನು ಮಾಡಿದರೂ ವ್ಯಾಸ ಮುನಿ ಮಧ್ವಮತವನ್ನು ಉದ್ಧರಿಸಿದ ಅಂತ. ಪ್ರತಿಯೊಬ್ಬ ದೊಡ್ಡ ದೊಡ್ಡ ಜ್ಞಾನಿಗಳು ತಮ್ಮದೇ ಆದಂತಹ ಕೊಡುಗೆಯನ್ನ ಮಾಧ್ವ ವಾಂಗ್ಮಯಕ್ಕಾಗಬಹುದು ಅಥವಾ ಮಾಧ್ವ ಸಮಾಜಕ್ಕಾಗಿರಬಹುದು ಕೊಟ್ಟಿದ್ದಾರೆ ಎಂಬ ವಿಷಯದಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ವ್ಯಾಸರಾಜರ ಒಂದು ಕೊಡುಗೆ ಈ ಮಧ್ವ ಸಮಾಜಕ್ಕೆ, ಆಸ್ತಿಕ ಸಮುದಾಯಕ್ಕೆ, ಸಕಲ ದಾರ್ಶನಿಕ ಪ್ರಪಂಚಕ್ಕೆ ಏನಿದೆ
ಅದು ಅತ್ಯಮೂಲ್ಯವಾದದ್ದು ಅಂತನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ಈ ಒಂದು ಭಂಗಿಯಲ್ಲಿ ಪುರಂದರದಾಸರು ಅವರ ವರ್ಣನೆಯನ್ನು ಮಾಡ್ತಾರೆ. ಮಧ್ವ ಮತವನ್ನ ಉದ್ಧಾರ ಮಾಡುವುದು ಅಂದರೆ ಆಯಾ ಕಾಲಗಳಲ್ಲಿ ಮಧ್ವ ಸಿದ್ಧಾಂತ ಮತ್ತೆಲ್ಲಿ ಕೆಳಗೆ ಬಂದ್ಬಿಡ್ತದೋ ಅಂತ ಜನ ಅಂದ್ಕೊಂಡಿರ್ಬೇಕು. ಅದನ್ನು ಮತ್ತೆ ಮೇಲಕ್ಕೆ ಎತ್ತಿ ಅದರ ಉಚ್ಛ್ರಾಯಕ್ಕೆ ಕಾರಣರಾದಂತಹ ಮಹಾನುಭಾವರಾದಂತಹ ವ್ಯಾಸರಾಜರನ್ನ ಪುನಃ ಪುನಃ ಸ್ಮರಣೆ ಮಾಡ್ತಾ ಅವರ ಪಾದಾರವಿಂದಗಳಲ್ಲಿ ಅವರ ಅಂತರ್ಯಾಮಿಯಾದಂತಹ ಭಗವಂತನಲ್ಲಿ ಈ ನಮ್ಮ ವಾಂಗ್ಮಯ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.